ಎಲ್ಲ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಮಾಡಿಸಿದ್ರ ಕುಮಾರಣ್ಣ. ನಿರ್ಮಲಾನಂದ ಸ್ವಾಮೀಜಿ ಫೋನ್ ಅನ್ನು ಬಿಡಲಿಲ್ವಾ ಎಚ್ಡಿಕೆ? 700 ಗಂಟೆ ಆ ಸಂಭಾಷಣೆಯಲ್ಲಿ ಏನೇನಿದೆ ಗೊತ್ತಾ? ಇದೇ ಹೊತ್ತಿನ ಫೋಕಸ್ 18 ಫೋನ್ ಟ್ಯಾಪಿಂಗ್ ಸ್ವಾಮಿ ಸೀಕ್ರೆಟ್. ನಾನು ಸೌಮ್ಯ ಮಳಲಿ. ಇಷ್ಟು ದಿನ ಬರೀ ಖಾಕಿಗಳ ಫೋನ್ಗಳಷ್ಟೇ ಟ್ಯಾಪ್ ಆಗ್ತಾ ಇದ್ವು. ಆದ್ರೀಗ ಖಾವಿ ತೊಟ್ಟ ಸ್ವಾಮೀಜಿಗಳ ಫೋನ್ಗಳು ಕೂಡ ಟ್ಯಾಪ್ ಆಗ್ತಾ ಇರೋ ಶಂಕೆ ವ್ಯಕ್ತವಾಗಿದೆ. ಸ್ವಾಮೀಜಿಗಳ ಫೋನ್ಗಳನ್ನು ಖುದ್ದು ಕುಮಾರಸ್ವಾಮಿಯೇ ಟ್ಯಾಪ್ ಮಾಡಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಯಾವ್ಯಾವ ಸ್ವಾಮೀಜಿಗಳ ಫೋನ್ಗಳು ಟ್ಯಾಪ್ ಆಗಿದ್ವು? ಇಷ್ಟಕ್ಕೂ ಮಾಜಿ ಸಿಎಂ ಇಂತಹ ಕೆಲಸ ಮಾಡಿಸಿದ್ದು ಯಾಕೆ? ನಿರ್ಮಲಾನಂದ ಶ್ರೀಗಳ ಫೋನ್ ಕೂಡ ಟ್ಯಾಪ್ ಆಗಿತ್ತಾ? 700 ಗಂಟೆಯ ಆ ಸಂಭಾಷಣೆಯಲ್ಲಿ ಏನೇನಿದೆ ಗೊತ್ತಾ? ಹೇಳಿದೆ ನೋಡಿ ಕಳ್ಳಗಿವಿಯ ಕಂಪ್ಲೀಟ್ ಕಹಾನಿ. ಫೋನ್ ಟ್ಯಾಪಿಂಗ್ ಮಾಜಿ ಸಿಎಂ ಎಚ್ಡಿಕೆ ಮೇಲೆ ಕೇಳಿ ಬರ್ತಿರೋ ಅತಿ ಗಂಭೀರ ಆರೋಪ. ಎಚ್ಡಿಕೆ ಸಿಎಂ ಆಗಿದ್ದಾಗ ಘಟಾನುಘಟಿ ರಾಜಕಾರಣಿಗಳು, ಅಧಿಕಾರಿಗಳು, ದೊಡ್ಡ ಪೊಲೀಸ್ ಆಫೀಸರ್ಸ್ಗಳ ಫೋನ್ಗಳನ್ನೇ ಟ್ಯಾಪ್ ಮಾಡಿಸಿದ್ದಾರೆ ಎನ್ನಲಾಗುತ್ತಿದೆ. ಈ ವಿಷಯ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು, ಭಯಾನಕ ಸುನಾಮಿಯನ್ನೇ ಸೃಷ್ಟಿಸಿತ್ತು. ಆದ್ರೀಗ ಖಾದಿಗಳ ಜೊತೆಗೆ ಖಾವಿ ತೊಟ್ಟ ಸ್ವಾಮೀಜಿಗಳು, ಮಠಾಧೀಶರ ಫೋನ್ಗಳನ್ನು ಕೂಡ ಎಚ್ಡಿಕೆ ಟ್ಯಾಪ್ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಈ ವಿಷಯವನ್ನ ಕೇಳಿ ರಾಜ್ಯದ ಎಲ್ಲ ಸ್ವಾಮೀಜಿಗಳು ದಂಗಾಗಿ ಹೋಗಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ತಾವು ಸಿಎಂ ಆಗಿದ್ದಾಗ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಪೊಲೀಸರ ಫೋನ್ಗಳನ್ನು ಕದ್ದಾಲಿಸುವುದರಲ್ಲಿ ಒಂದು ಅರ್ಥ ಇದೆ. ಅವರ ಸಂಭಾಷಣೆಯಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಆದ್ರೆ ಖಾವಿ ತೊಟ್ಟ ಸ್ವಾಮೀಜಿಗಳ ಫೋನ್ಗಳನ್ನ ಕದ್ದಾಲಿಸಿದ್ಯಾಕೆ? ರಾಜ್ಯದ ಪ್ರಭಾವಿ ಸ್ವಾಮೀಜಿಗಳು ಫೋನ್ಗಳಲ್ಲಿ ಅದೇನು ಸೀಕ್ರೆಟ್ ಮಾತಾಡ್ತಿದ್ರು. ಅದರಲ್ಲೂ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿಯ ಫೋನನ್ನೇ ಎಚ್ಡಿಕೆ ಟ್ಯಾಪ್ ಮಾಡಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಎಚ್ಡಿಕೆ ಹೀಗ್ಯಾಕೆ ಮಾಡಿಸಿದ್ರು? 700 ಗಂಟೆಯ ಆ ಸಂಭಾಷಣೆಯಲ್ಲಿ ಏನೇನಿದೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಬಯಲಾಯ್ತಾ ಟ್ಯಾಪಿಂಗ್ ಸೀಕ್ರೆಟ್? ದೇವರು, ದಿಂಡ್ರು ಮತ್ತು ಸ್ವಾಮೀಜಿಗಳನ್ನ ಅತಿಯಾಗಿ ನಂಬೋರಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೂಡ ಒಬ್ಬರು. ಆದ್ರೆ ಇಂಥ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ದಾಗ ರಾಜ್ಯದ ಎಲ್ಲಾ ಪ್ರಮುಖ ಸ್ವಾಮೀಜಿಗಳ ಫೋನ್ಗಳನ್ನ ಟ್ಯಾಪ್ ಮಾಡಿಸಿದ್ದಾರೆ ಎನ್ನಲಾಗ್ತಿದೆ. ಅದರಲ್ಲೂ ಒಕ್ಕಲಿಗ, ಲಿಂಗಾಯತ, ಕುರುಬ, ಹಿಂದುಳಿದ ಹೀಗೆ ಎಲ್ಲಾ ವರ್ಗದ ಸ್ವಾಮೀಜಿಗಳ ಫೋನ್ಗಳನ್ನ ಎಚ್ಡಿಕೆ ಟ್ಯಾಪ್ ಮಾಡಿಸಿದ್ದಾರೆ ಅಂತ 2018 ಮೇ 23 ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆ ಸರ್ಕಾರದಲ್ಲಿ ಎಚ್ಡಿಕೆ ಸಿಎಂ ಆಗಿದ್ರು. ಆದ್ರೆ ಸರ್ಕಾರ ರಚನೆಯಾದ ಆರಂಭದಲ್ಲೇ ಎಚ್ಡಿಕೆ ಸಿಎಂ ಕುರ್ಚಿಗೆ ಕಂಟಕ ಎದುರಾಗಿತ್ತು. ಒಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಕಿತ್ತಾಟವಾದ್ರೆ ಮತ್ತೊಂದು ಕಡೆ ತೆರೆಮರೆಯಲ್ಲಿ ಸರ್ಕಾರವನ್ನ ಉರುಳಿಸೋಕೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಇಳಿದು ಬಿಟ್ಟಿತ್ತು. ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳ ಮಧ್ಯದಲ್ಲಿ ಸರ್ಕಾರವನ್ನ ಉಳಿಸಿಕೊಳ್ಳಬೇಕಾದ್ರೆ ಸಿಎಂಗೆ ಇದ್ದ ಏಕೈಕ ಅಸ್ತ್ರ ಅದು ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಅಧಿಕಾರಿಗಳ ಮೂಲಕ ತಮಗೆ ಅನುಮಾನ ಬಂದ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಪೊಲೀಸ್ ಆಫೀಸರ್ಸ್ ಮೇಲೆ ಹದ್ದಿನ ಕಣ್ಣಿರಿಸಿದ್ರು. ಇದೇ ವೇಳೆ ಖಾಕಿ ಜೊತೆಗೆ ಖಾವಿ ತೊಟ್ಟ ಸ್ವಾಮೀಜಿಗಳ ಫೋನ್ಗಳನ್ನು ಕೂಡ ಎಚ್ಡಿಕೆ ಟ್ಯಾಪ್ ಮಾಡಿಸಿದ್ರು ಅಂತಿದೆ ಸಿಬಿಐ ತನಿಖೆ. ಇನ್ನು ಎಚ್ಡಿಕೆ ಸ್ವಾಮೀಜಿಗಳ ಫೋನ್ಗಳನ್ನ ಟ್ಯಾಪ್ ಮಾಡಿಸೋಕೆ ಸೂಕ್ತ ಕಾರಣ ಕೂಡ ಇದೆ. ಅದೇನೆಂದ್ರೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ಖಾತೆ ಹಂಚಿಕೆ, ಬಜೆಟ್, ಅಧಿಕಾರಿಗಳ ವರ್ಗಾವಣೆ ಹೀಗೆ ನಾನಾ ವಿಚಾರದಲ್ಲಿ ದೋಸ್ತಿ ಶಾಸಕರು ಸಿಎಂ ಆಗಿದ್ದ ಕುಮಾರಸ್ವಾಮಿ ಮೇಲೆ ಮುನಿಸಿಕೊಂಡಿದ್ರು. ಹಾಗೆ ಮುನಿಸಿಕೊಂಡ ಕೆಲ ಒಕ್ಕಲಿಗ ಶಾಸಕರು ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಬಳಿ ಹೋಗಿ ಎಚ್ಡಿಕೆಯನ್ನ ದೂರುತ್ತಿದ್ರು. ಇದರ ಖಚಿತ ಮಾಹಿತಿ ಪಡೆದ ಕುಮಾರಸ್ವಾಮಿ ನಿರ್ಮಲಾನಂದ ಶ್ರೀಗಳ ಫೋನನ್ನೇ ಟ್ಯಾಪ್ ಮಾಡಿಸಿದ್ರು ಎನ್ನಲಾದ ಎಚ್ಡಿಕೆ ನಿರ್ಮಲಾನಂದ ಶ್ರೀಗಳ ಫೋನ್ ಜೊತೆಗೆ ಅವರ ಆಪ್ತ ಸಹಾಯಕರ ಫೋನ್ಗಳನ್ನು ಕೂಡ ಕದ್ದಾಲಿಸಿದ್ರಂತೆ. ಸಿಎಂ ಆಗಿದ್ದ ಕುಮಾರಸ್ವಾಮಿ ಸೂಚನೆ ಮೇರೆಗೆ ಸಿಸಿಬಿ ಅಧಿಕಾರಿಗಳೇ ಫೋನ್ ಕರೆಗಳ ಕದ್ದಾಲಿಕೆ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಸಿಬಿಐ ವಿಚಾರಣೆ ವೇಳೆ ಸಿಸಿಬಿ ತಾಂತ್ರಿಕ ವಿಭಾಗದ ಇನ್ಸ್ಪೆಕ್ಟರ್ ಒಬ್ಬರು ಹೇಳಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಅವರ ಪ್ರಕಾರ ನಿರ್ಮಲಾನಂದ ಶ್ರೀಗಳ 720 ಗಂಟೆಗಳ ದೂರವಾಣಿ ಸಂಭಾಷಣೆಯನ್ನು ಕದ್ದು ಕೇಳಲಾಗಿದೆಯಂತೆ. ಇದರಿಂದ ತಮ್ಮ ಒಕ್ಕಲಿಗ ಸಮುದಾಯದ ಶಾಸಕರ ನಡೆ ಏನು ಅನ್ನೋದನ್ನ ಎಚ್ಡಿಕೆ ತಿಳ್ಕೊಂಡಿದ್ರು ಅಂತ ಹೇಳಲಾಗುತ್ತೆ. ಒಕ್ಕಲಿಗ ಸ್ವಾಮೀಜಿಗಳಷ್ಟೇ ಅಲ್ಲ, ಲಿಂಗಾಯತ ಮಠಾಧೀಶರಾದ ರಂಭಾಪುರಿ ಶ್ರೀಗಳು ಮತ್ತು ಅವರ ಸಹಾಯಕರ ಫೋನ್ಗಳನ್ನು ಕೂಡ ಎಚ್ಡಿಕೆ ಟ್ಯಾಪ್ ಮಾಡಿಸಿದ್ರಂತೆ. ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಲಿಂಗಾಯತ ಮಠಾಧೀಶರು ಸಹಾಯ ಮಾಡುತ್ತಿರಬಹುದು ಅನ್ನೋ ಅನುಮಾನದ ಮೇಲೆ ಎಚ್ಡಿಕೆ ರಂಭಾಪುರಿ ಶ್ರೀಗಳ ಫೋನ್ ಕದ್ದಾಲಿಸಿದ್ರು ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ರಂಭಾಪುರಿ ಶ್ರೀಗಳ ಬಳಿ ಹೋಗಿದ್ದ ಕೆಲ ಕೈ ಶಾಸಕರು ಬಿಜೆಪಿಗೆ ಸೇರೋದ್ರ ಬಗ್ಗೆ ಚರ್ಚಿಸುತ್ತಿದ್ದಾರೆಂಬ ಅನುಮಾನ ಎಚ್ಡಿಕೆಗೆ ಕಾಡುತ್ತಿತ್ತು. ಇದು ಕೂಡ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಮಾಡೋಕೆ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಿದೆ.
ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಮೈಸೂರಿನ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ, ಹರಿಹರ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬೋವಿ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಸೇರಿದಂತೆ ಪ್ರಮುಖ ಮಠಾಧೀಶರ ಆಪ್ತ ಸಹಾಯಕರ ಕರೆಗಳಿಗೆ ಕಳ್ಳಗಿವಿ ಇಡಲಾಗಿತ್ತು ಎನ್ನಲಾಗಿದೆ. ಎಚ್ಡಿಕೆ ಸಿಎಂ ಆಗಿದ್ದ 1 ವರ್ಷದ ಅವಧಿಯಲ್ಲಿ ಯಾವೆಲ್ಲ ಫೋನ್ಗಳು ಟ್ಯಾಪ್ ಆಗಿದ್ವು, ಯಾವ ಕಾರಣಕ್ಕೆ ಟ್ಯಾಪ್ ಆಗಿದ್ವು, ಹಾಗೆ ಟ್ಯಾಪ್ ಮಾಡಲು ಪರ್ಮಿಷನ್ ಕೊಟ್ಟಿದ್ಯಾರು ಅನ್ನೋ ಆಂಗಲ್ನಲ್ಲಿ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಸಿಬಿಐ ಅಧಿಕಾರಿಗಳು ಕೇಳುತ್ತಿರೋ ಒಂದೊಂದು ಪ್ರಶ್ನೆಗಳಿಗೂ ಟ್ಯಾಪ್ ಮಾಡಿದ ಅಧಿಕಾರಿಗಳು ತಬ್ಬಿಬ್ಬಾಗ್ತಿದ್ದಾರೆ. ತಾವು ಯಾವ್ಯಾವ ದೂರವಾಣಿಗಳನ್ನು ಕದ್ದಾಲಿಸಲು ಅನುಮತಿ ಕೇಳಿದ್ವು ಅಂತ ತಡಕಾಡುತ್ತಿದ್ದಾರೆ. ಪೊಲೀಸಿನ ಇನ್ಸ್ಪೆಕ್ಟರ್ಗಳೇ ಒಪ್ಕೊಂಡಿದ್ದಾರೆ, ಯಾರು ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಟ್ಯಾಪಿಂಗ್ ಮಾಡಿರೋದು ನಿಜ ಅಂತೇಳಿ. ಹಲವಾರು ನಾನು ಅವತ್ತು ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿದ್ದೆ, ನಿಮ್ಮದು ಟ್ಯಾಪ್ ಆಗಿದೆ, ನೀವು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರೂ ನಿಮ್ಮದು ಟ್ಯಾಪ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದೆ. ಫೋನ್ಗಳನ್ನು ಟ್ಯಾಪ್ ಮಾಡಿರುವಂಥದ್ದು ಜಗಜ್ಜಾಹೀರಾತಾಗಿದೆ. ಇದು ದೊಡ್ಡ ಅಫೆನ್ಸು, ಕ್ರಿಮಿನಲ್ ಅಫೆನ್ಸ್. ಇದು ಮಾಡುವಂಥವ್ರಿಗೆ ದೊಡ್ಡ ಶಿಕ್ಷೆ ಆಗುವಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾರೆ. ನಾವು ಕೂಡ ಅವ್ರನ್ನ ವಿನಂತಿ ಮಾಡ್ತೀರಿ. ಏನಾನ ಸರ್ಕಾರ ಇದ್ದರೆ ಸರ್ಕಾರನೇ ಹೊರಟೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವತ್ತು ಆ ಸರ್ಕಾರ ಇಲ್ಲ, ಇದ್ದಿದ್ರೆ ಆ ಸರ್ಕಾರನೇ ಮುಳುಗೋಗ್ತಾ ಇತ್ತು. ಒಂದು ಅಂದಾಜಿನ ಪ್ರಕಾರ ಕಳೆದೊಂದು ವರ್ಷದಲ್ಲಿ ರಾಜ್ಯ ಗುಪ್ತಚರ ವಿಭಾಗ, ಕೇಂದ್ರ ಅಪರಾಧ ವಿಭಾಗ ಸೇರಿದಂತೆ ಬೆಂಗಳೂರು ಪೊಲೀಸರು ಹೆಚ್ಚು ಕಡಿಮೆ 1000 ಫೋನ್ ನಂಬರ್ಗಳ ಮೇಲೆ ಕಳ್ಳಗಿವಿ ಇಟ್ಟಿದ್ರು. ಈ ಸಂಬಂಧ 50ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಹಾಗೂ ಡಜನ್ಗೂ ಹೆಚ್ಚು ಎಸಿಪಿಗಳ ವಿಚಾರಣೆ ನಡೆಸೋಕೆ ಸಿಬಿಐ ಮುಂದಾಗಲಿದೆ. ಹಾಗೊಮ್ಮೆ ಅನುಮತಿ ಇಲ್ಲದೆ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ಸ್ವಾಮೀಜಿಗಳ ಫೋನ್ ಕದ್ದಾಲಿಕೆಯಾಗಿದ್ರೆ ಅಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸೋಕೆ ಸಿಬಿಐ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದೆ ಎನ್ನಲಾಗಿದೆ. ಇಂಥ ಕೆಲಸ ಕಾರ್ಯಗಳನ್ನು ಯಾರು ಆಡಳಿತ ಮಾಡೋರು ಮಾಡಬಾರ್ದು. ಎಲ್ಲರ ರಕ್ಷಣೆಗಿರಬೇಕಾದವರೇ ಎಲ್ಲರ ಫೋನ್ ಕದ್ದಾಲಿಕೆ ಮಾಡುವಂಥದ್ದು, ಎಲ್ಲರ ಮೇಲೆ ನಿಗಾ ಇಡಿಸುವಂಥದ್ದು, ಪೊಲೀಸ್ ವತಿಯಿಂದ ಒಂದು ರೀತಿಯಲ್ಲಿ ಥ್ರೆಟನಿಂಗ್ ಮಾಡುವಂಥದ್ದು, ಇದೆಲ್ಲ ಅತ್ಯಂತ ಸೂಕ್ತವಾದಂತಲ್ಲ. ಇದು ಅತ್ಯಂತ ದೊಡ್ಡ ಕ್ರಿಮಿನಲ್ ಅಫೆನ್ಸ್. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಲ್ಲಿ ಎಷ್ಟೇ ದೊಡ್ಡವರಾಗಲಿ ಅವರ ಮೇಲೆ ಕಾರ್ಯಾಚರಣೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅದೇನೇ ಇರಲಿ, ಸಿಬಿಐ ಪ್ರಾಥಮಿಕ ತನಿಖೆಯಲ್ಲಿ ಕರ್ನಾಟಕದ ಎಲ್ಲಾ ಪ್ರಮುಖ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಆಗಿರೋ ವಿಷಯ ಬಯಲಾಗಿದೆ. ಈ ಎಲ್ಲ ಫೋನ್ಗಳನ್ನ ಕುಮಾರಸ್ವಾಮಿಯೇ ಟ್ಯಾಪ್ ಮಾಡಿಸಿದ್ದಾರೆ ಅನ್ನೋ ಆರೋಪವೂ ಕೇಳಿಬರ್ತಿವೆ. ಹೀಗಾಗಿ ಈ ಬಗ್ಗೆ ಮತ್ತಷ್ಟು ಬಲವಾದ ಸಾಕ್ಷ್ಯ ಸಂಗ್ರಹಣೆಗೆ ಸಿಬಿಐ ಮುಂದಾಗಿದೆ. ಹಾಗೊಮ್ಮೆ ಈ ತನಿಖೆಯಲ್ಲಿ ಎಚ್ಡಿಕೆ ತಪ್ಪು ಕಂಡು ಬಂದ್ರೆ ಎಚ್ಡಿಕೆ. ರಾಜ್ಯದ ಎಲ್ಲಾ ಸ್ವಾಮೀಜಿಗಳ ಫೋನ್ಗಳನ್ನ ಕದ್ದಾಲಿಸಿದ್ರ ಕುಮಾರಣ್ಣ. ಸಿಬಿಐ ತನಿಖೆಯಲ್ಲಿ ಬಯಲಾದ ಸತ್ಯ ಏನು? ಎಚ್ಡಿಕೆಯನ್ನ ಹಣಿಯೋಕೆ ಬಿಜೆಪಿ ಮಾಡ್ಕೊಂಡಿದ್ಯಾ ಮಾಸ್ಟರ್ ಪ್ಲಾನ್? ಅಷ್ಟಕ್ಕೂ ಕದ್ದಾಲಿಕೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದ್ಯಾಕೆ ಬಿಎಸ್ವೈ? ಹೇಳಿದೆ ನೋಡಿ ಪೇನ್ ಟು ಪೇನ್ ಡೀಟೇಲ್ಸ್. ಮಠಗಳು ರಾಜ್ಯದ ಮೋಸ್ಟ್ ಪವರ್ ಸೆಂಟರ್ಗಳು. ಇಂಥ ಸೆಂಟರ್ಗಳ ಮೇಲೇನೆ ಕುಮಾರಣ್ಣ ಕಣ್ಣಿಟ್ಟಿದ್ರ. ಇಲ್ಲಿನ ಸ್ವಾಮೀಜಿಗಳು ಅವರ ಆಪ್ತರ ಫೋನ್ಗಳನ್ನೇ ಕದ್ದಾಲಿಸ್ತಿದ್ರ. ಇಂಥದ್ದೊಂದು ಆರೋಪ ಎಚ್ಡಿಕೆ ಮೇಲೆ ಕೇಳಿ ಬರ್ತಿದೆ. ಹೀಗಾಗಿ ಕುಮಾರಸ್ವಾಮಿ ರಾಜ್ಯದ ಎಲ್ಲ ಸ್ವಾಮೀಜಿಗಳ ಕೆಂಗಣ್ಣಿಗೆ ಗುರಿಯಾಗೋ ಸಾಧ್ಯತೆ ಇದೆ. ಅಷ್ಟಕ್ಕೂ ಎಚ್ಡಿಕೆ ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಅನ್ನೋ ಆರೋಪ ಕೇಳಿಬಂದಿದ್ದು ಹೇಗೆ? ಆ ನಂತರ ಈ ಪ್ರಕರಣವನ್ನ ಬಿಎಸ್ವೈ ಸಿಬಿಐಗೆ ವಹಿಸಿದ್ಯಾಕೆ? ದ್ವೇಷ ರಾಜಕಾರಣ ಮಾಡಲ್ಲ ಅಂತಾನೆ ಬಿಎಸ್ವೈ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಪತನವಾದ್ಮೇಲೆ ಬೆಂಗಳೂರು ಕಮಿಷನರ್ ಭಾಸ್ಕರರಾವ್ ಮತ್ತು ಪವರ್ ಬ್ರೋಕರ್ ನಡುವೆ ನಡೆದಿದೆ ಎನ್ನಲಾದ ಆಡಿಯೋ ಒಂದು ಸೀಕ್ರೆಟ್ ಆಗಿ ಲೀಕ್ ಆಗಿತ್ತು. ಅದನ್ನ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಈ ಬಗ್ಗೆ ತನಿಖೆ ನಡೆದಾಗ ಫೋನ್ ಟ್ಯಾಪ್ ಆಗಿರೋದು
ಬರೀ ಕಮಿಷನರ್ ಒಬ್ಬರದ್ದಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಕೆಲವು ಅಧಿಕಾರಿಗಳು, ಪೊಲೀಸ್ ಆಫೀಸರ್ಗಳು ಸೇರಿದಂತೆ ನೂರಾರು ಜನರ ಫೋನ್ಗಳು ಟ್ಯಾಪ್ ಆಗಿವೆ ಅನ್ನೋ ರಹಸ್ಯ ಹೊರಬಿದ್ದಿತ್ತು. ಅನಂತರ ಮಂಡ್ಯ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಳ್ಳುವ ಜಿದ್ದಿಗೆ ಬಿದ್ದಿದ್ದ ಕುಮಾರಸ್ವಾಮಿ, ಯಶ್ ಮತ್ತು ದರ್ಶನ್ ಸೇರಿದಂತೆ ಒಟ್ಟು 13 ನಟ ನಟಿಯರ ಫೋನ್ಗಳನ್ನು ಟ್ಯಾಪ್ ಮಾಡಿಸಿದ್ರು ಅನ್ನೋ ಆರೋಪವೂ ಕೇಳಿಬಂದಿತ್ತು. ತಮ್ಮ ಫೋನ್ ಕೂಡ ಟ್ಯಾಪ್ ಆಗಿರೋ ಶಂಕೆ ಇದೆ ಅಂತ ಖುದ್ದು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರೇ ಹೇಳಿಕೊಂಡಿದ್ರು. ಈ ವಿಷಯ ನನ್ನ ಎಲೆಕ್ಷನ್ ಟೈಮಲ್ಲೇ ನಾನೊಂದು ದೂರು ಕೊಟ್ಟಿದ್ದೆ ಎಲೆಕ್ಷನ್ ಕಮಿಷನ್ಗೆ, ಈ ಥರ ಫೋನ್ ಟ್ಯಾಪ್ ಆಗಿದೆ ಅನ್ನೋ ಒಂದು ಡೌಟ್ ಇದೆ ನನಗೆ ಅಂತ. ಹೀಗೆ ಕುಮಾರಸ್ವಾಮಿ ಮೇಲೆ ಸಾಲು ಸಾಲು ಫೋನ್ ಕದ್ದಾಲಿಕೆ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಬಿಜೆಪಿ ನಾಯಕರು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಪಟ್ಟು ಹಿಡಿದ್ವು. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರು. ಫೋನ್ ಟ್ಯಾಪಿಂಗು ಗೊತ್ತಿಲ್ಲ ನನಗೆ. ಈಗ ಅದ್ರ ಬಗ್ಗೆ ತನಿಖೆ ಮಾಡಲಿ, ತನಿಖೆ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸಿದ್ದರಾಮಯ್ಯ ಹೀಗೆ ಹೇಳೋದನ್ನೇ ಕಾಯ್ತಿದ್ರೋ ಏನೋ ಬಿಎಸ್ವೈ. ಸಿದ್ದರಾಮಯ್ಯ ಹೀಗೆ ಹೇಳಿದ ಕೂಡಲೇ ಫೋನ್ ಕದ್ದಾಲಿಕೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿಬಿಟ್ಟಿದ್ರು. ಇದು ಅದಾಗಲೇ ಕೊತ ಕೊತ ಕುದಿತಾ ಇದ್ದ ಎಚ್ಡಿಕೆ ಕೋಪ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿತ್ತು. ಸಿದ್ದರಾಮಯ್ಯನವರ ಒಂದು ಮನವಿಗೆ, ಅವರ ಸಲಹೆಗೆ ಭಾಳ ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ಸಿದ್ದರಾಮಯ್ಯವ್ರಿಗೆ ಗೌರವ ಕೊಟ್ಟು ಸಿಬಿಐಗೆ ನಾನು ಕೊಡ್ತೀನಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂತ ಹೇಳಿ ಏನೋ ಹೇಳೋರಂತೆ ಯಾರೋ ಹೇಳಿದ್ರು. ಸಿದ್ದರಾಮಯ್ಯವ್ರಿಗೆ ಅಷ್ಟೊಂದು ಗೌರವ ಕೊಟ್ಟಿರೋದಕ್ಕೆ ನಾನು ಯಡಿಯೂರಪ್ಪನವ್ರಿಗೆ ಸಿದ್ದರಾಮಯ್ಯನವ್ರ ಪರವಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ನಿಮ್ಮಗಳ ಮುಖಾಂತರ ಸಿದ್ಧ ಇದ್ದೇನೆ. ಇದೆಲ್ಲ ಮುಂದಿನ ದಿನಗಳಿಗೆ ಗೊತ್ತಾಗ್ತಿದೆ ಇವ್ರ ರಾಜಕೀಯ. ಎಸ್, ಮುಂದಿನ ದಿನಗಳಲ್ಲಿ ಇವರ ರಾಜಕೀಯ ಗೊತ್ತಾಗುತ್ತೆ ಅಂತ ಕುಮಾರಸ್ವಾಮಿ ಖಾರವಾಗಿ ಹೇಳಿದ್ರು. ಆದರೆ ತನಿಖೆ ಕೈಗೆತ್ತಿಕೊಂಡ ಸಿಬಿಐ ಅಧಿಕಾರಿಗಳು ಸುಮ್ಮನೆ ಕೂರಲಿಲ್ಲ. ಎಚ್ಡಿಕೆ ಸಿಎಂ ಆಗಿದ್ದ 14 ತಿಂಗಳಲ್ಲಿ ಯಾರ್ಯಾರ ಫೋನ್ಗಳನ್ನ ಟ್ಯಾಪ್ ಮಾಡಲಾಗಿತ್ತು, ಯಾಕಾಗಿ ಟ್ಯಾಪ್ ಮಾಡಲಾಗಿತ್ತು ಅನ್ನೋ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕ್ರಾಸ್ ಕ್ವಶನ್ಗಳ ಮೂಲಕ ಅಧಿಕಾರಿಗಳಿಂದ ಬಾಯ್ಬಿಡಿಸುತ್ತಿದ್ದಾರೆ. ಆಗಲೇ ನೋಡಿ, ಎಚ್ಡಿಕೆ ಸಿಎಂ ಆಗಿದ್ದ ಅವಧಿಯಲ್ಲಿ ಬರೀ ಖಾದಿ ಖಾಕಿಯಷ್ಟೇ ಅಲ್ಲ, ಕಾವಿ ತೊಟ್ಟ ರಾಜ್ಯದ ಎಲ್ಲಾ ಸ್ವಾಮೀಜಿಗಳ ಫೋನ್ಗಳನ್ನ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಬೆಚ್ಚಿ ಬೀಳಿಸೋ ಸುದ್ದಿ ಹೊರಬಿದ್ದಿರೋದು. ಈ ವಿಷಯ ಮಾಜಿ ಸಿಎಂ ಎಚ್ಡಿಕೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಮೊದಲೇ ಹೇಳಿದಂತೆ ರಾಜ್ಯದ ಎಲ್ಲಾ ಮಠಗಳು ಪವರ್ ಸ್ಟೇಷನ್ಗಳಿದ್ದಂತೆ. ಮಠಗಳನ್ನು ನಂಬಿಕೊಂಡು ಸಾವಿರಾರು ಜನ ಬದುಕು ಕಟ್ಕೊಂಡಿದ್ದಾರೆ. ಮಠಾಧಿಪತಿಗಳನ್ನ ದೇವಮಾನವರಂತೆ ಆರಾಧಿಸುತ್ತಾರೆ. ಚುನಾವಣಾ ಟೈಮಲ್ಲಿ ಮಠಾಧೀಶರು ಯಾರ ಪರ ಇರ್ತಾರೋ ಅವರಿಗೆ ವಿಜಯದ ಮಾಲೆ ಒಲಿಯೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಎಲ್ಲಾ ರಾಜಕಾರಣಿಗಳು ಮಠಾಧೀಶರ ಬಳಿ ಉತ್ತಮ ನಂಟು ಹೊಂದಿರ್ತಾರೆ ಅನ್ನೋ ವಿಶ್ಲೇಷಣೆಗಳಿವೆ. ಆದ್ರೀಗ ಎಚ್ಡಿಕೆ ಮಠಾಧೀಶರ ಫೋನ್ಗಳನ್ನೇ ಕದ್ದಾಲಿಸಿದ್ರು ಅನ್ನೋ ಆರೋಪ ಕೇಳಿಬಂದಿರೋದ್ರಿಂದ ಎಲ್ಲಾ ಮಠಾಧೀಶರು ಎಚ್ಡಿಕೆ ಮೇಲೆ ಕೆಂಗಣ್ಣು ಬೀರೋ ಸಾಧ್ಯತೆ ಇದೆ. ಇದು ಮುಂಬರೋ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗೋ ರಾಜಕೀಯ ವಿಶ್ಲೇಷಣೆಗಳಿವೆ. ಐಎಂಎ ಹಗರಣವನ್ನ ಸಿಬಿಐಗೆ ಕೊಟ್ಟಿದ್ಯಾಕೆ? ಫೋನ್ ಕದ್ದಾಲಿಕೆ ಕುಮಾರಸ್ವಾಮಿ ಅವರ ಆದೇಶದಿಂದಲೇ ನಡೆದಿರಬಹುದು. ಆದರೆ ಪ್ರಕರಣದಲ್ಲಿ ಎಚ್ಡಿಕೆ ತಪ್ಪಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ತಾನು ಫೋನ್ ಕದ್ದಾಲಿಕೆಯನ್ನೇ ಮಾಡಿಲ್ಲ, ಅಧಿಕಾರಿಗಳು ನನ್ನ ಗಮನಕ್ಕೆ ತಾರದೇನೆ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ತನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಎಚ್ಡಿಕೆ ಹೇಳಬಹುದು. ಅಧಿಕಾರಿಗಳು ಕೂಡ ಕುಮಾರಸ್ವಾಮಿಯನ್ನ ಬಚಾವ್ ಮಾಡಬಹುದು. ಇದೆಲ್ಲವನ್ನ ಗಮನಿಸಿರೋ ಬಿಎಸ್ವೈ ಐಎಂಎ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಮೂಲಕ ಎಚ್ಡಿಕೆ ಕುತ್ತಿಗೆಗೆ ಮತ್ತೊಂದು ಕುಣಿಕೆ ಹಾಕಲು ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ರಾಜಕೀಯ ಚತುರ, ಎಲ್ಲೂ ಸಿಕ್ಕಾಕೊಳ್ಳಲ್ಲ ಅನ್ನೋ ಮಾತುಗಳಿವೆ. ಆದ್ರೂ ಎಚ್ಡಿಕೆ ಸುತ್ತ ಬಿಜೆಪಿ ಸಿಬಿಐ ಬಲೆ ಹೆಣಿತಾ ಇದೆ ಅಂತ ಹೇಳಲಾಗತ್ತೆ. ಹಾಗಾದ್ರೆ ಸಿಬಿಐ ಬಲಿಯಲ್ಲಿ ಕುಮಾರಣ್ಣ ತಗ್ಲಾಕೊಳ್ತಾರಾ ಇಲ್ಲ ಬಚಾವಾಗ್ತಾರಾ? ಹೇಳಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದೊಡ್ಡ ಗನಂದಾರಿ ಕೆಲಸ ಮಾಡ್ತಾವ್ರೆ ಅಂತೇಳಿ ಇವ್ರು ಫೋನ್ ಟ್ಯಾಪ್ ಮಾಡ್ಬೇಕಾ? ನಾನು ಎಚ್ಡಿಕೆ ಸಿಎಂ ಆಗಿದ್ದಾಗ ಖಾದಿ ಖಾಕಿ ಮತ್ತು ಖಾವಿಧಾರಿಗಳಷ್ಟೇ ಅಲ್ಲ, ಒಟ್ಟು 185 ಫೋನ್ಗಳನ್ನು ಕದ್ದಾಲಿಸಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಒಟ್ಟು 6,000 ಖಾಸಗಿ ಸಂಭಾಷಣೆಗಳನ್ನ 34 GB ಡೇಟಾ ಇರೋ ಒಂದೇ ಒಂದು ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿಟ್ಕೊಂಡಿದ್ದಾರಂತೆ. ಆ ಡೇಟಾ ಲೀಕ್ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ.
ಭೂಕಂಪ, ಸುನಾಮಿ, ಜ್ವಾಲಾಮುಖಿಗಳು ಒಟ್ಟೊಟ್ಟಿಗೆ ಸಂಭವಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಕದ್ದಾಲಿಸಿರೋ ಫೋನ್ಗಳಲ್ಲಿ ತುಂಬಾನೇ ಖಾಸಗಿ ಸಂಭಾಷಣೆಗಳು ರೆಕಾರ್ಡ್ ಆಗಿವೆ ಅಂತ ಸುದ್ದಿ ಇದೆ. ಪ್ರೇಮದ ಹಕ್ಕಿಗಳು ಚಿವ್ ಅಂದಿದ್ದೂ ಇದೆ, ಕುರಿ ಕಾಯ್ತಿದ್ದವರು ಟುರ್ಬ್ಯಾ ಅಂದಿದ್ದೂ ಇದೆ, ಹಾಲಿಗೆ ನಿಂಬೆ ಹುಳಿ ಹಿಂಡಿದ್ದೂ ಇದೆ. ಇಂಥ ಖಾಸಗಿ ರಹಸ್ಯಗಳು ಲೀಕ್ ಆದ್ರೆ ರಾಜಕೀಯ ಪ್ರಳಯವಾಗದೆ ಇನ್ನೇನಾಗುತ್ತೆ? ಇದೇ ಕಾರಣಕ್ಕೆ ಇರಬೇಕು ಬಿಎಸ್ವೈ ತಮ್ಮನ್ನ ತನಿಖೆ ಮೂಲಕ ಕಡಿವಾಣ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರೆ 10 ಜನ್ಮ ಎತ್ತಿ ಬಂದ್ರು ಅದು ಸಾಧ್ಯವಿಲ್ಲ ಅಂತ ಈ ಹಿಂದೆ ಎಚ್ಡಿಕೆ ಹೇಳ್ಕೊಂಡಿದ್ರು. ದೇವೇಗೌಡರ ಕುಟುಂಬವನ್ನ ಇವ್ರು ಏನಾದರೂ ಇಲ್ಲ ಕುಮಾರಸ್ವಾಮಿನ ಯಾವುದೋ ತನಿಖೆ ಮುಖಾಂತರ ಕಡಿವಾಣ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರೆ ಯಡಿಯೂರಪ್ಪನವ್ರ ಕೈನಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ. ಬಿಜೆಪಿ ನಾಯಕರು ಫೋನ್ ಟ್ಯಾಪಿಂಗ್, ಐಎಂಎ ಪ್ರಕರಣದಲ್ಲಿ ಎಚ್ಡಿಕೆಯನ್ನ ತಗಲಾಕ್ಸೋ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಇತ್ತ ಎಚ್ಡಿಕೆ ಬಿಜೆಪಿ ತಂತ್ರಗಳಿಗೆ ಪ್ರತಿತಂತ್ರಗಳನ್ನ ಹೆಣೆಯುತ್ತಿದ್ದಾರೆ. ತಮ್ಮನ್ನ ಟಚ್ ಮಾಡಿದ್ರೆ ಹುಷಾರ್, ನಿಮ್ಮ ಜಾತಕ ಜಾಲಾಡಬೇಕಾಗುತ್ತೆ ಅಂತ ಗುಡುಗುತ್ತಿದ್ದಾರೆ. ಹೀಗಾಗಿ ಎಚ್ಡಿಕೆಯನ್ನ ತಗಲಾಕ್ಸೋದು ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅದೇನೇ ಇದ್ರೂ ಕಾನೂನಿನ ಮುಂದೆ ಎಲ್ರೂ ಸಮಾನರು. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಸದ್ಯ ಫೋನ್ ಕದ್ದಾಲಿಕೆ ಪ್ರಕರಣ ಸಿಬಿಐ ತನಿಖಾ ಹಂತದಲ್ಲಿದೆ. ಆ ತನಿಖೆಯಲ್ಲಿ ಯಾವ ವರದಿ ಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದೇ ಹೊತ್ತಿನ ಫೋಕಸ್ 18 ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.